ಶ್ರೀ ಪಾವಗಡ ಪ್ರಕಾಶ್ರವರು ವಿದ್ಯಾವಾಚಸ್ಪತಿಗಳು ಅವರು ತಿಳಿಸ್ಕೊಟ್ಟಂತಹ ಶಂಕರರ ಒಂದು ಏನು ನಮಗೆ ಬೇಕಾಗಿದ್ದಂಥ ಸಂದೇಶ ಅದನ್ನು ನೋಡಿದ್ವಿ. ಅದನ್ನು ಭಕ್ತಿ ಮೂಮೆಂಟ್ ಅಂತ ಸಮಾಜ ಪರಿಚಯದ ಪಾಠದಲ್ಲಿ ನಮಗೆ ಭಕ್ತಿ ಮೂಮೆಂಟ್ ಅಂತ ಹೇಳಿ ಇಟ್ಕೊಟ್ಟಿದ್ರು. ಭಾರತದಲ್ಲಿ ಭಕ್ತಿ ಮೂಮೆಂಟ್ ಬರುವಾಗ ಏನಾಗಿತ್ತು ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತಾ ರಾಮಾನುಜಾಚಾರ್ಯರು ಹೇಗೆ ನಮ್ಮನ್ನು ಆ ಭಕ್ತಿ ಮಾರ್ಗಕ್ಕೆ ಕರೆದುಕೊಂಡು ಹೋದರು ಅನ್ನೋ ಒಂದು ವಿಚಾರದಲ್ಲಿ ಅತ್ಯುತ್ತಮವಾಗಿ ಸಂಶೋಧಕರಾಗಿ ಆ ವಿಚಾರಗಳನ್ನೆಲ್ಲ ತಿಳಿಸಿ ರಾಮಾನುಜರ ವಿಚಾರಧಾರೆಗಳ ಬಗ್ಗೆ ಖಚಿತತೆಯಿಂದ ಮತ್ತು ಬದ್ಧತೆಯಿಂದ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಶ್ರೀ ಶೆಲ್ವಪಿಳ್ಳಿ ಅಯ್ಯಂಗಾರ್ ಅವರು ಮಾಡಿದ್ದಾರೆ. ನನ್ನ ಮನಸ್ಸಿನಲ್ಲಿ ಕೆಲವು ವಿಚಾರಗಳು ಹೀಗೆ ಹಾದಿ ಹೋದವು. ಭಕ್ತಿಯ ವಿಚಾರವನ್ನು ಬಂದಾಗ ಉಪವಾಸದಲ್ಲಿ ಉಪವಾಸ ಅಂದರೆ ಬರೀ ಸುಮ್ಮನೆ ಏನೋ ತಿಂದಲ್ನೇ ಕುಡಿದ್ಬಿಟ್ಟು ಟಿ ವಿ ನೋಡೋದಲ್ಲ. ಉಪವಾಸ ಅಂತ ಆ ಭಗವಂತನ ಹತ್ತಿರ ಕೂತು ಅವನ ಚಿಂತನೆಯನ್ನು ಮಾಡುವುದು ಉಪವಾಸ ಅಂತ. ಆ ಉಪವಾಸದಲ್ಲಿ ನಾವು ಸ್ವಲ್ಪ ಭಕ್ತಿಯನ್ನು ಸೇರಿಸಿಕೊಂಡ್ರೆ ಅದು ವ್ರತವಾಗುತ್ತೆ. ಏಕಾದಶಿ ವ್ರತ ಅಂತ ಕರಿತೇವೆ. ಹಾಗೆ ನೀರಿನಲ್ಲಿ ಆ ಭಕ್ತಿಯೆಲ್ಲ ಪ್ರವೇಶವನ್ನುಂಟಾದರೆ ಆ ನೀರು ತೀರ್ಥವಾಗುತ್ತೆ ಅಂತಕ್ಕಂಥದ್ದು. ಊಟದಲ್ಲಿ ಆ ಭಕ್ತಿಯ ಪ್ರವೇಶವಾದರೆ ಹೊರಗಡೆ ಹೋಗ್ತೀವಪ್ಪ, 200 ರೂಪೀಸ್ ಬೋರ್ಡ್ ಹಾಕ್ಬಿಟ್ಟಿರ್ತಾನೆ, ಫಿಕ್ಸ್ಡ್ ಮೀಲು, ಹೋಗ್ತೀವಿ 4 ಜನ ಕೂತ್ಕೋತೀವಿ, ಅವ್ನು ಬಡಿಸ್ತಾನೆ, ತಿಂದುಬಿಡ್ತೀವಿ, ಎದ್ದು ಬರ್ತೀವಿ, ಕೆಲವು ಚೆಲ್ತೀವಿ. ಇದು ಕೇವಲ ಊಟ ಅನ್ನಿಸ್ಕೋತು. ಅಲ್ಲಿಯ ಭಕ್ತಿ ಪ್ರವೇಶವಾದರೆ ಆ ಊಟದಲ್ಲಿ ಅದು ಪ್ರಸಾದವಾಗುತ್ತೆ. ಎಂತಹ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಕೊಟ್ಟರು. ಪ್ರಯಾಣದಲ್ಲಿ ಭಕ್ತಿಯ ಪ್ರವೇಶವಾದರೆ, ನಾವು ಹೋಗ್ತಕ್ಕಂಥ ಪ್ರಯಾಣ, ಆ ಪ್ರಯಾಣದಲ್ಲಿ ಭಕ್ತಿಯ ಪ್ರವೇಶವಾದರೆ ಅದು ತೀರ್ಥಯಾತ್ರೆ ಆಗುತ್ತೆ. ಮತ್ತು ಮುಂದೆ ನಾವು ಮಾಡ್ತಕ್ಕಂಥ ಸಂಗೀತ, ಮಕ್ಕಳಾಡಿಸುವಾಗ, ಮಡದಿಯೊಡನೆ ಅಕ್ಕರದಿ ಮಾಡುವಾಗ, ಮಾತಾಡುವಾಗ, ಏಳುವಾಗ, ಕೂಡುವಾಗ ಕೃಷ್ಣ ಎನ್ನಬಾರದೆ, ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ ಅಂತ ಹಾಡುವ ಸಂದರ್ಭದಲ್ಲಿ ಭಕ್ತಿಯ ಪ್ರವೇಶವಾದರೆ ಕೇವಲ ಸಂಗೀತ ಅನ್ನಿಸ್ಕೊಂಡಿದ್ದು ಕೀರ್ತನೆಯಾಗುತ್ತೆ. ಇಂತಹ ವಿಚಾರಗಳನ್ನು ನಮ್ಮ ಮಾತಿನಲ್ಲಿ ಪ್ರವೇಶವಾದರೆ ಆ ಮಾತು ಕೇವಲ ಮಾತು ಎನಿಸದೆ ಅದು ಸರ್ವಕಾಲಕ್ಕೂ ವಿದಿತವಾಗಿರ್ತಕ್ಕಂಥ ವಚನವಾಗುತ್ತೆ. ಆ ಭಕ್ತಿ ಏನಾದರೂ ಇಂಥ ವಿಚಾರಗಳನ್ನೆಲ್ಲ ತೆಗೆದುಕೊಂಡು ನಮ್ಮ ಮನೆಗೆ ಒಂದು ವೇಳೆ ಪ್ರವೇಶವಾದರೆ, ಆ ಮನೆಗೆ ಪ್ರವೇಶವಾದರೆ ಸದ್ಗೃಹಿಣಿಯರು ಆ ಭಕ್ತಿಯನ್ನು ಆದರದಿಂದ ಆರತಿ ಮಾಡಿ ಕರೆದು ಸದಸ್ಯರೆಲ್ಲರೂ ಅದನ್ನು ಅಲಂಕರಿಸಿ ಕೀರ್ತನೆಯನ್ನು ಮಾಡಿದರೆ ಭಕ್ತಿಯನ್ನು, ಆ ಮನೆ ಮಂತ್ರಾಲಯವಾಗುತ್ತೆ, ದೇವಾಲಯವಾಗುತ್ತೆ. ಮನೆಯೇ ಮಂತ್ರಾಲಯ, ಮನವೇ ದೇವಾಲಯ ಆಗುತ್ತೆ. ಹೀಗೆ ನಾವು ಮಾಡ್ತಕ್ಕಂಥ ಪ್ರತಿ ಕಾಯಕಗಳಲ್ಲಿ ನಾವು ಭಕ್ತಿಯನ್ನು ಬೆರೆಸ್ತಾ ಮಾಡಿ ಕೃಷ್ಣ ನಿನಗೆ ಪ್ರೇರಿತವಾಗಿರ್ತಕ್ಕಂಥದ್ದು, ನಿನಗೆ ಪ್ರೀತಿಯಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಹೋದಂಥ ಸಂದರ್ಭಗಳಲ್ಲಿ ಅದು ಕೇವಲ ಕೆಲಸವಾಗದೆ ಭಗವಂತನಿಗೆ ಇಷ್ಟವಾಗ್ತಕ್ಕಂಥ ಕೆಲಸವಾಗುವುದರಿಂದ ಭಗವದ್ಗೀತೆಯ ಸಾರವಾದ ಕರ್ಮವಾಗುತ್ತೆ. ಕೆಲಸ ಮಾಡೋದು ಎಲ್ಲರೂ ಮಾಡೇ ಮಾಡ್ತಾರೆ. ಇಷ್ಟಪಟ್ಟು ಭಕ್ತಿಯಿಂದ ಕೆಲಸ ಮಾಡಿದಾಗ ಅದು ಕರ್ಮವಾಗುತ್ತೆ. ಇವೆಲ್ಲವನ್ನು ಮೇಳೈಸಿಕೊಂಡು ಇಂಥ ಮಹಾಸಭೆಯಿಂದ ನಾವೆಲ್ಲ ವಾಪಸ್ಸು ಮನೆಗಳಿಗೆ ಹೋಗುವಾಗ ಇವೆಲ್ಲವನ್ನು ಮೇಳೈಸಿಕೊಂಡವನಾಗಾಗ ಏನಾಗುತ್ತೆ ಭಕ್ತಿ ಪ್ರವೇಶವಾದರೆ ಅಂತಂದರೆ, ಅಂಥ ಮನುಷ್ಯ ಮುಂದೆ ಭಗವಂತನ ಹತ್ರ ಒಂದು ಸ್ಥಾನವನ್ನು ಪಡ್ಕೋತಾನೆ. ಆಗ ಅವನನ್ನು ಕೇವಲ ಮನುಷ್ಯ ಎನ್ನದೇ ದೇವತಾ ಮನುಷ್ಯನಾಗಬಹುದು ಅನ್ನೋ ಒಂದು ಸದ್ವಿಚಾರವನ್ನು ರಾಮಾನುಜರು ನಮಗೆ ಕೊಟ್ಟಂಥ ವಿಚಾರವನ್ನು ಶ್ರೀ ಶೆಲ್ವಪಿಳ್ಳಿ ಅಯ್ಯಂಗಾರ್ ಅವರು ಸೂಕ್ಷ್ಮವಾಗಿ ಆದರೆ ಗ್ರಾಹ್ಯವಾಗುವ ಒಂದು ಭಾಷೆಯಲ್ಲಿ ನಮಗೆ ತಿಳಿಸ್ಕೊಟ್ರು. ಸಮಾನತೆಯನ್ನು ಸಾಧಿಸಿದ್ರು, ಪ್ರತಿಯೊಂದನ್ನು ಮಾಡಿಕೊಟ್ರು. ಕರ್ಜಗಿಯವರು ಮಧ್ವಾಚಾರ್ಯರ ಜೀವನ ಸಿದ್ಧಾಂತವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಜೀವ ಜಡಕ್ಕೆ ಇರತಕ್ಕಂಥ ಏನು ನಮ್ಮ ಸಂಬಂಧಗಳಿತ್ತು ಅನ್ನೋದನ್ನು ತಿಳಿಸ್ಕೊಡ್ತಾ, ಈ ಎಲ್ಲವರ ಸಾರಾಂಶವನ್ನು ತಿಳಿಸ್ಕೊಡ್ತಾ ಮುಂದೆ ಭಕ್ತಿ ಹೇಗೆ ಮುಂದುವರ್ಕೊಂಡು ಹೋಗಬೇಕು ಅನ್ನೋ ವಿಚಾರಧಾರೆಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಎಲ್ಲ ವಿಚಾರಗಳನ್ನು ನಮಗೆ ಮನಮುಟ್ಟೋ ರೀತಿಯಲ್ಲಿ ಅವರದೇ ಆದ ಶೈಲಿಯಲ್ಲಿ ಹೇಳಿ ಬಂದಿರ್ತಾರೆ. ಕರ್ಜಗಿಯವರ ವಿಚಾರವನ್ನು ನೀವು ಕೇಳೋದಾಯಿತು ಅಂತಂದರೆ ಈಗಲೂ ಕೂಡ ಅದು ನಮ್ಮ ಈ ಯೂಟ್ಯೂಬು ಮತ್ತೊಂದು ಕಡೆ ಎಲ್ಲ ಇದೆ. 3 ಜನ ಆಚಾರ್ಯರ ಮೇಲೆ ಗಂಟೆಗಟ್ಟಲೆ ನಿರರ್ಗಳವಾಗಿ ಅವರ ಸಾರಾಂಶಗಳನ್ನು ತಿಳಿಸ್ಕೊಡ್ತಕ್ಕಂಥ ಒಬ್ಬ ಪ್ರಾಜ್ಞರು ನಮ್ಮರಲ್ಲಿದ್ದಾರೆ ಅಂತಂದರೆ, ಮತ್ತು ಆ ವಿಚಾರಗಳನ್ನು ತಿಳಿಸ್ಕೊಡುವಾಗ ಯಾರ ವಿಚಾರವನ್ನು ಹಳಿಯದೆ ಅವರವರ ವಿಚಾರಗಳನ್ನು ತಿಳಿಸ್ಕೊಡುವಾಗ ಶುದ್ಧ ಭಾಷೆಯಿಂದ, ಶುದ್ಧ ಅಂತಃಕರಣಗಳಿಂದ
ಅಭಿಪ್ರಾಯ ಭೇದಗಳನ್ನು ಸೂಕ್ಷ್ಮವಾಗಿ ವಿಂಗಡಿಸ್ತಕ್ಕಂಥ ಕೆಲಸವನ್ನು ಕರ್ಜಿಗಿಯವರು ಎಂದೂ ಮಾಡಿದರು, ಇಂದೂ ಮಾಡಿದ್ದಾರೆ. ಅವರು ಮೂರವರು ಹೇಳಿದ್ದಂಥದ್ದು ಕೂಡ ಒಂದು ಆಟೋ ರಿಕ್ಷಾಕ್ಕೆ 3 ಗಾಲಿಗಳಿದ್ದಂತೆ. ಯಾವೊಂದು ಗಾಲಿಗಳಿದ್ದರೂ ಕೂಡ, ಗಾಲಿ ನಡಿದೇ ಇದ್ದರೂ ಕೂಡ ಆಟೋ ರಿಕ್ಷಾ ಹಾಗೆ ನಿಂತಲ್ಲೇ ನಿಂತು ಬಿಡುತ್ತೋ ಆ ರೀತಿ ಮತತ್ರಯ ಸಮೀಕ್ಷೆಯನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ 3 ವಿದ್ವಾಂಸರು. ಅಧ್ಯಕ್ಷನಾಗಿ ಅದನ್ನು ಎಷ್ಟು ಸಾರ್ಥಕವಾಗಿ ತಮ್ಮ ಮುಂದೆ ಮಂಡಿಸಿದನೋ ನಾನರಿಯೇ. ಚಿಕ್ಕವನು, ಅಲ್ಪರಲ್ಲಿ ಅಲ್ಪ, ಏನು ತಿಳಿಯದವನು, ತಿಳಿದಷ್ಟನ್ನು ನಿಮ್ಮ ಮುಂದೆ ತಿಳಿಸಿರುವೆ. ಇಂಥ ವಿಚಾರಗಳೆಲ್ಲ ಸಮ್ಮೇಳನಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ವಾಪಸ್ ಹೋಗುವಾಗ ಒಂದು ವಿಚಾರ ಉಳಿದು ಹೋದರೆ ಅದು ನಮ್ಮ ಈ ಒಂದು ಇಡೀ ವಿಶ್ವಕ್ಕೆ ಉತ್ತಮವಾಗಿರ್ತಕ್ಕಂಥದ್ದು ಅಂತ. ಅದು ಏನು ಅಂತಂದರೆ, ಒಂದು ವೇಳೆ ತಮ್ಮ ತಮ್ಮ ಮತಗಳಲ್ಲಿ ಇರ್ತಕ್ಕಂಥ ಭೇದಗಳನ್ನು ಇಟ್ಕೊಂಡಿದ್ದರೆ ತಪ್ಪಿಲ್ಲ. ಮತಭೇದವಿರಲಿ, ಮನಭೇದವಾಗದಿರಲಿ. ಮತಭೇದವಿರಲಿ, ಮನಭೇದವಾಗದಿರಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವಿಶ್ವಕ್ಕೆಲ್ಲ ಸದ್ವಿಚಾರಗಳ ಪ್ರಾಪ್ತಿಯಾಗಲಿ. ಅದನ್ನು ಎಂದೂ ಹೇಳುತ್ತಿದ್ದೇವೆ, ಇಂದೂ ಹೇಳಬೇಕಾದಂಥ ಸಂದರ್ಭ ಬಂದಿದೆ. ಇಂತಹ ಸಂದರ್ಭದಲ್ಲಿ ಉತ್ತಮ ಮಹಾಸಭೆಯ ಮಹಾಸಮ್ಮೇಳನದಲ್ಲಿ ನನ್ನನ್ನು ಕರೆಸಿ ನನ್ನ 4 ಮಾತುಗಳನ್ನು ಆಡಲು, ಹಂಚಿಕೊಳ್ಳಲು ತಮ್ಮ ಮುಂದೆ ಅವಕಾಶವನ್ನು ಮಾಡಿಕೊಟ್ಟಂಥ ಸಭೆಯ ಎಲ್ಲ ಆಯೋಜಕರಿಗೆ ನನ್ನ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ವಾಂಗ್ಮಯ ಪ್ರಪಂಚದ ಹಾಗೂ ವೇದಿಕೆಯಲ್ಲಿ ಈ ದಿನ ಇರತಕ್ಕಂಥ 3 ವಿದ್ವಾಂಸರುಗಳಿಗೂ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಈ ಪುಟ್ಟ 4 ಮಾತುಗಳನ್ನು ತಾವು ಶಾಂತ ರೀತಿಯಿಂದ ಕೇಳಿದ್ದಕ್ಕೆ ತಮಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.